ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗಾಗಿ ಒಂದು ಮೂವಿ. ಈ ಮೂವಿ ಒನ್ಲೈನ್ ಏನಪ್ಪಾ ಅಂದ್ರೆ, ಈ ಹುಡುಗಿ ಮುಖ ನೋಡಿದ್ರ ಅಯ್ಯೋ ಪಾಪ ಊಟ ಮಾಡಿ ಎಷ್ಟು ದಿನ ಆಯ್ತು ಅಂತ ಅನ್ಕೋತಾ ಇರಲ್ಲ. ಬಟ್ ಈ ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ ಇದು ಎಂತ ಪಿಶಾಚಿ ಅನ್ಬಿಟ್ಟು. ಸ್ಟೋರಿ ಕಡೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ಸ್ ನಲ್ಲಿ ಢಮಾರ್ ಅಂತ ಒಂದ್ ಕಡೆ ಗನ್ ಶೂಟ್ ಆಯ್ತು. ಯಾರು ಶೂಟ್ ಮಾಡಿದ್ದು ಅಂತ ನಮಗ್ ಗೊತ್ತಿಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಆಚ ಕಡೆ ಜೋರಾಗಿ ಮಳೆ ಬರ್ತಾ ಇದೆ. ಆ ಮಳೆಲಿ ಒಂದು ಬೆಕ್ಕು ಮರಿ ಪಾಪ ಒದ್ಲಾಡ್ತಾ ಇದೆ, ಯಾರನ್ನ ಬಂದು ಕಾಪಾಡ್ತಾರ ಅಂತ. ಅಲ್ಲೊಂದು ಹುಡುಗಿ ನೋಡ್ತಾ ಇದೆ. ನೀವೆಲ್ಲ ಅನ್ಕೊಬಹುದು, ಬಿಡಪ್ಪ ಹೆಂಗ ಹುಡುಗಿ ಹೋಗಿ ಕಾಪಾಡ್ತಾಳೆ ಅಂತ. ಅದೇ ತಪ್ಪು. ಆ ಹುಡುಗಿ ಹಂಗೆ ನೀಟಾಗಿ ಆ ವಿಂಡೋನ ಕ್ಲೋಸ್ ಮಾಡ್ಕೊಂಡು ಸೀದಾ ಹೊಂಟೋಯ್ತಾಳೆ. ಆಕ್ಚುಲಿ ಇದೇ ನಮ್ಮ ಮೂವಿ ಹೀರೋಯಿನ್. ಸಾರಿ ಇದೇ ನಮ್ಮ ಮೂವಿ ಸೈಕೋ. ಹಂಗೆ ಅಲ್ಲಿ ಅಪ್ಪ ಬಂದ್ರು, ಮಗಳೇ ರೆಡಿನಾ ಅಂತ. ಹ್ಞೂಪ್ಪ ಅಂತೇಳಿ ಹಿಂದ್ಗಡೆ ಹಂಗೆ ಟಿಫನ್ ಮಾಡ್ತಾವ್ರೆ. ಅಪ್ಪ ಹೇಳ್ತಾವ್ರೆ, ಪಾಪಮ್ಮ ಅದು ಬೆಕ್ಕು ಮರಿ ನೀರಲ್ಲಿ ಬಿದ್ದು ಸದೋಯ್ತು. ಅಯ್ಯಯ್ಯೋ ಹೌದಪ್ಪ ನಾನು ನೋಡಿಲ್ವಲ್ಲ ಅಂತ ಹೆಂಗೆ ಸುಳ್ಳು ಹೇಳ್ತಾ ಇದೆ ನೋಡಿ ಆ ಹುಡುಗಿ. ಹಂಗೆ ಸ್ಕೂಲಲ್ಲಿ ತೋರಿಸ್ತಾರೆ. ಎಲ್ಲರೂ ಓದ್ತಾ ಇರ್ಬೇಕಾರೆ ಅಲ್ಲೊಂದು ಹುಳ ಬರ್ತದೆ. ಎಲ್ಲರೂ ಭಯ ಬಿದ್ದು ಬಿಡ್ತಾರೆ. ಬಟ್ ನಮ್ ಸೈಕೋಗೆ ಭಯ ಅನ್ನೋದೇ ಇಲ್ಲ. ನೀಟಾಗಿ ಒಂದು ಗ್ಲಾಸ್ ತಗೊಂಬಂದು ಅದ್ರಲ್ಲಿ ಹಿಡಿದು ಹಂಗೆ ಆಚೆ ಬಿಡ್ತದೆ. ನೋಡಿದ ತಕ್ಷಣ ಎಲ್ಲರೂ ಶಾಕು. ಅವ್ರ ಟೀಚರ್ನು ಸೂಪರ್ ಅಮ್ಮ, ಹೆಣ್ಮಕ್ಳು ನಿನ್ ತರನೇ ಇರ್ಬೇಕು ಅಂತ ಆ ಹುಡುಗಿಗೆ ಹೇಳ್ತಾರೆ. ಆಚ ಕಡೆ ಲಂಚ್ ಬಿಟ್ಟವ್ರೆ. ಎಲ್ಲಾ ಮಕ್ಕಳು ಆಟ ಆಡ್ತಾವ್ರೆ. ನಮ್ ಸೈಕೋನು ಅಲ್ಲೇ ಕುತ್ಕೊಂಡಿದೆ. ಬಟ್ ಸೈಕೋ ಹತ್ರ ಯಾರು ಮಾತಾಡ್ತಾ ಇಲ್ಲ. ಆ ಹುಡುಗಿ ಹತ್ರನೇ ಎಲ್ಲರೂ ಮಾತಾಡ್ತಾರೆ ನೋಡಿ. ಹಂಗೆ ಆ ಮಕ್ಕಳು ಆಟ ಆಡ್ತಾರೆ. ಡಮಾರ್ ಅಂತ ಹುಡುಗಿನ ಕೆಳಗಡೆ ತಳ್ಬಿಟ್ಟು ನೀಟಾಗ ವಾಚ್ ಎತ್ಕೊಂಡು ಸೈಲೆಂಟ್ ಆಗಿ ಮನೆಗೆ ಬರ್ತಾ ಇದೆ. ಮಾರನೇ ದಿನ ಯಾವ್ದೋ ಒಂದು ಸ್ಕೂಲ್ ಫಂಕ್ಷನ್ ಅನ್ಕೋತೀನಿ. ನಮ್ ಸೈಕೋನು ಗೋಲ್ಡ್ ಮೆಡ್ಲು ನನಗೆ ಬರೋದಂತೇಳಿ ಕುತ್ಕೊಂಡೈತೆ. ನೋಡ್ರೆ ಆ ಗೋಲ್ಡ್ ಮೆಡ್ಲು ಬೇರೆಯವ್ರ ಕೆಲ್ ಕೊಡ್ತಾವ್ರೆ. ನಮ್ ಸೈಕೋ ಎಲ್ಲಿಂದ ಬಂತೋ ಕೋಪ ಹಂಗೆ ಸೈಲೆಂಟ್ ಆಗಿ ಕುಂತೈತೆ. ಹುಡುಗನ ಹಂಗೆ ಕರ್ಕೊಂಡು ಬಾರೋ ಸ್ವಲ್ಪ ಹಂಗ ಹೋಗ್ ಬರೋಣ ಅಂತೇಳಿ ಸೀದಾ ಒಂದ್ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ಅವನು ಲೇ ನನ್ಗೆ ಭಯ ಆಗ್ತದೆ ಕಣ, ಇಲ್ಲೇ ಕರ್ಕೊಂಡ್ ಬಂದೆ. ನೀನ್ ಗೋಲ್ಡ್ ಮೆಡ್ಲ್ ಬೇಕಪ್ಪ ನನಗೆ, ಪ್ಲೀಸ್ ಅದನ್ನ ಕೊಟ್ಬಿಡು, ಇಲ್ಲ ತಳ್ಬಿಡ್ತೀನಿ ನನ್ನ ಮಗನೇ ಅಂತ ಹೇಳಿ ಅವನ ತಳ್ಬಿಡ್ತದ ಅದು. ಬಟ್ ಇವಾಗ ಗೊತ್ತಾಗಲ್ಲ. ಈ ಕಡೆ ಅಪ್ಪ ಎಲ್ಲ ಈ ಕಡೆ ಜ್ಯೂಸ್ ಕುಡಿತಾವ್ರೆ. ಆ ಕಡೆ ಬಡ್ಕೊಂಡ್ರು. ನೋಡಿದ್ರೆ ಆ ಹುಡುಗನ್ ಬಾಡಿ ಎತ್ಕೊಂಡ್ ಬರ್ತಾವ್ರೆ. ನಮ್ ಸೈಕೋನು ನಾಟಕ ಆಡೋ ತರ ಅಳ್ತಾ ಇದೆ ಅಲ್ಲಿ. ಅಯ್ಯೋ ನನ್ ಫ್ರೆಂಡ್ ಓದ್ನಲ್ಲಪ್ಪ ಅಂತ ಸಾಯಿಸಿದೆ ಈ ಸೈಕೋನೆ. ಸರಿ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಕುತ್ಕೊಂಡು ಇಲ್ಲಿ ಬೊಂಬಟಾಗೆ ಜ್ಯೂಸ್ ಕುಡಿತಾ ಇದೆ. ಅಪ್ಪ ಬರ್ತಾರೆ. ಅಲ್ಲಮ್ಮ ನಿನ್ ಫ್ರೆಂಡ್ ಸತ್ತೋಗ್ಬಿಟ್ಟ, ನೀನ್ ಇಲ್ಲಿ ಆರಾಮಾಗಿ ಖುಷಿಯಾಗಿದ್ಯಲ್ಲ. ಅಪ್ಪ ಅವ್ನ್ ಸತ್ತರೆ ನಾನು ಏನಪ್ಪಾ ಮಾಡ್ಲಿ ಅಂತ ಹುಡುಗಿ ಹೇಳಿದ ತಕ್ಷಣ ಅಪ್ಪನ್ಗೆ ಒಂಥರ ಬೇಜಾರಾಗುತ್ತೆ. ಏನಪ್ಪ ಅವಳು ಕಲ್ ಮನ್ಸು ಹಿಂಗವಳಲ್ಲ ಅಂತೇಳಿ ಅಪ್ಪನ್ಗೆ ಒಂಥರ ಶಾಕು. ಅಪ್ಪ ಎಲ್ಲೋ ಕೆಲ್ಸದ ಮೇಲೆ ಆಚೆ ಹೋಯ್ತಾರೆ. ಅದಕ್ಕೆ ಒಂದ್ ಲೇಡಿನ ಇಲ್ಲಿ ಕೆಲ್ಸಕ್ಕೆ ಬಿಟ್ಬಿಟ್ಟು ಹೋಗಿರ್ತಾರೆ. ಆ ಲೇಡಿನೋ ಮನೆಗ್ ಬರ್ತದೆ. ಈ ಮಗು ನೋಡ್ಕೊಳ್ದಾನೆ ಬಿಟ್ರು. ಅದು ಹೋಗ್ಬಿಟ್ಟು ಅಲ್ಲಿ ಕನ್ನಡ ಇದ್ರೆ ಏನೋ ಡ್ರಾಯರ್ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದೆ. ಆ ಹುಡುಗಿನೂ ಬರ್ತದೆ. ಸೈಕೋ ಬಗ್ಗೆ ಇನ್ನ ಇವಳಿಗೆ ಗೊತ್ತಿಲ್ವಲ್ಲ. ಏನಕ್ಕೆ ಅದೆಲ್ಲ ಚೆಕ್ ಮಾಡ್ತಾ ಇದೆಯಾ ಅಂತ ನಿನ್ಗೆ ಅಪ್ಪ ಹೇಳಿದಾರಲ್ಲ ಅದೆಲ್ಲ ಮುಟ್ಬಾರ್ದಂತ, ಯಾಕೆ ಮುಟ್ತಾ ಇದೆಯಾ ನೀನು ಅಂತ ದೊಡ್ಡ ಮನುಷ್ಯ ತರ ಮಾತಾಡುತ್ತೆ. ಅದಕ್ಕೆ ಆ ಬೇಬಿ ಸೀಟ್ರುನು, ಅಮ್ಮ ನಿನ್ ವಯಸ್ಸು ತಕ್ಕನಂಗ್ ಮಾತಾಡು, ನಡಿ ಮಲಿಕಾ ಅಂತೇಳಿ ಸೀದಾ ಬೆಡ್ರೂಮ್ ಕರ್ಕೊಂಡ್ಬಂದು ಮಲಗಿಸ್ತಾರೆ. ಸರಿ ಮಾರನೇ ದಿನ ಆಯ್ತು. ಅಪ್ಪನೂ ಬಂದ್ರು. ಅದೇ ಮೊನ್ನೆ ಒಬ್ಬ ಹುಡುಗ ಸತ್ತೋದ್ನಲ್ಲ, ಅವನಿಗೆ ಕಾರ್ಯ ನಡೆಸ್ತಾವ್ರೆ. ಅಲ್ಲಿ ಹೋಗ್ಬಿಟ್ಟು ಈ ಸೈಕೋನು ಸುಮ್ಮನೆ ಅಳೋ ತರ ನಾಟ್ಕಾಡ್ಕೊಂಡು ಸೀದಾ ಮನೆಗೆ ಬರುತ್ತೆ. ಆ ಫುಟೇಜ್ ಎಲ್ಲ ಅದೇ ಆ ಫಂಕ್ಷನ್ ನಡೀತಲ್ಲ, ಆ ಫುಟೇಜ್ ಎಲ್ಲ ಅಪ್ಪನಿಗೆ ಯಾರೋ ಲ್ಯಾಪ್ಟಾಪ್ ಅಲ್ಲಿ ಕಳ್ಸವ್ರೆ. ಅದನ್ನ ಅವ್ರ ಅಪ್ಪನ ನೋಡ್ತಾವ್ರೆ. ಆ ಸೈಕೋ ಹುಡುಗಿ ಆ ಹುಡುಗನ ಹಂಗೆ ಗುರಾಯಿಸ್ತಾ ಇದೆ. ಅಪ್ಪನಿಗೆ ಸ್ವಲ್ಪ ಡೌಟ್ ಆಯ್ತು. ಮಾರನೇ ದಿನ ಅಪ್ಪ ಇಲ್ಲಿ ಕೆಲಸ ಮಾಡ್ತಾವ್ರೆ. ಅದೇ ಬೇಬಿ ಸೀಟ್ರು ಮನೆಗ್ ಬಂದ್ರು. ಸರ್ ನಿಮ್ ಮಗಳು ತುಂಬಾ ತಲಾರಟೆ, ಅವಳು ವಯಸ್ಸಿಗೂ ಅವಳ ಮಾತುಗೂ ಸಂಬಂಧನೇ ಇಲ್ಲ ಸರ್, ಯಾವ್ದಕ್ಕೂ ಸ್ವಲ್ಪ ನೀವು ಹುಷಾರಾಗಿರಿ, ಅವಳು ತುಂಬಾ ಡೇಂಜರ್ ಅಂತೇಳಿ ಅಪ್ಪನ ಹತ್ರ ಇವರು ಹೇಳ್ತಾವ್ರೆ. ಬಟ್ ಅವರು ಮಗಳಲ್ವಾ, ಹೆಂಗ್ ಬಿಟ್ಕೊಡಕ್ಕಾಗತ್ತೆ, ಏಯ್ ಹಂಗಲ್ಲ ಇರಲ್ಲ, ಹೋಗು, ನನ್ ಮಗಳ ಬಗ್ಗೆ ತಪ್ಪಾಗಿ ಮಾತಾಡಬೇಡ ಅಂತೇಳಿ ಅವ್ರನ್ನ ಕಳಿಸ್ತಾರೆ. ತಿರ್ಗಾ ಹಂಗೆ ನೈಟ್ ಆಯ್ತು. ಆ ಬೇಬಿ ಸೀಟ್ರು ಆ ಹುಡುಗಿ ಹತ್ರ ಹೇಳ್ತಾವ್ರೆ, ಅದೇ ಸೈಕೋ ಹತ್ರ, ಲೇ ನಿನ್ ಬಗ್ಗೆ ಎಲ್ಲ ನನಗೆ ಗೊತ್ತು ಕಣೆ, ಎಲ್ಲ ನಿಮ್ಮ ಅಪ್ಪನ ಹತ್ರ ಹೇಳಿದ್ದೀನಿ, ಆದಷ್ಟು ಬೇಗ ನಿಮ್ಮ ಅಪ್ಪ ಕರ್ಕೊಂಡೋಗಿ ನಿನ್ನ ಹಾಸ್ಟೆಲ್ ಆಗ್ತಾರೆ ಇರೋ ಅಂತ ಹೇಳಿದ ತಕ್ಷಣ ಸೈಕೋಗೆ ಸಖತ್ ಕೋಪ ಬರ್ತದೆ. ಇನ್ನ ಸೈಕೋ ಪ್ಲಾನ್ ಮಾಡ್ತಾ ಇದೆ, ಇವಳನ್ನ ಹೆಂಗಪ್ಪ ಮನೆಯಿಂದ ಓಡಿಸ್ತಾಳೋ ಇಲ್ಲ ಭೂಮಿಯಿಂದಾನೇ ಓಡಿಸ್ತಾಳೋ ನೋಡೋಣ ಬನ್ನಿ. ಈ ಕಡೆ ಹಂಗೆ ಸ್ಕೂಲ್ ಟೀಚರ್ನ ತೋರಿಸಿರ್ತಾರೆ. ಅವರು ಮನೆಗೆ ಬಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ಬಿಟ್ಟು ಹುಡುಗಿ ಮೇಲೆ ಹಂಗೆ ಹೋಯ್ತಾ ಇರ್ತಾರೆ. ನೋಡಿದ್ರೆ ಒಂದು ಜೇನುಳ ಬಂದು ಕುಯ್ ಅಂತ ಇರದ. ಇನ್ನೇನು ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು, ಪಾಪ ಜಸ್ಟ್ ಮಿಸ್ ಆದ್ರು. ಹಂಗೆ ನೈಟು ಆ ಬೇಬಿ ಸೀಟ್ರು ಅದೇ ಆ ಹುಡುಗನ್ನ ಕೊಲೆ ಮಾಡಿ ಒಂದು $1 ಮೆಡ್ಲು ತಗೊಂಡಿಲ್ಲಲ್ಲ, ಅದನ್ನ ನೀಟಾಗಿ ಅಪ್ಪನ ರೂಮ್ ಹತ್ರ ಇಕ್ಕಿದ್ದಾರೆ. ಅಪ್ಪನು ಬರ್ತಾರೆ. ಬಟ್ ಅದನ್ನ ಅಬ್ಸರ್ವ್ ಮಾಡಲ್ಲ. ಹೆಂಗೋ ಸೈಕೋ ಬಂದು ಟಕ್ ಅಂತ ಅದನ್ನ ಎತ್ಕೊಂಡ್ಬಿಡ್ತು ಕೈಯಲ್ಲಿ. ತಿರ್ಗಾ ಹಂಗೆ ನೈಟ್ ಆಯ್ತು. ಬೇಬಿ ಸೀಟ್ರು ಐಸ್ ಕ್ರೀಮ್ ತಿಂತಾವ್ರೆ. ಸೈಕೋ ಹೇಳ್ತಾ ಇದೆ, ನೋಡೆ ನೀನ್ ತುಂಬಾ ಓವರ್ ಆಗ್ತಾ ಇದೆ, ಹೇಳೋ ಮಾತು ಕೇಳು, ಇದೆಲ್ಲ ಬೇಡ ನದ್ರ ಅಂತ. ಲೇ ನಿನಗೊಂದು ವಿಷಯ ಗೊತ್ತಾ, ನಾನು ನಿಮ್ಮಪ್ಪ ಲವ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ನಾನೇ ನಿನಗೆ ಅಮ್ಮ ಅವಾಗ ಬರ್ತೀನಿ ಕಣೆ, ಅವಾಗ ನೀನ್ ಹಾಕೊಂಡು ತದಕ್ತೀನಿ ಇರು ಅಂತೇಳಿ ಆ ಬೇಬಿ ಸೀಟ್ರು ನಮ್ ಸೈಕೋನ ಇನ್ನ ರೈಸ್ ಮಾಡ್ತಾ ಅವ್ರೆ. ರೈಸ್ ಮಾಡ್ಬಿಟ್ಟು ಸೀದಾ ಹಂಗೆ ಕಾರ್ ಶೆಡ್ ಕಡೆ ಹೋದ್ರು. ನಮ್ ಸೈಕೋನು ಆಚೆ ಬಂತು. ನೋಡಿದ್ರೆ ಆ ಶೆಡ್ಗೆ ಬೆಂಕಿ ಇಟ್ಬಿಡದ. ಇನ್ನ ಬೇಬಿ ಸೀಟ್ರು ಹೊರಗಡೆನೆ ಇದ್ದಾರೆ, ಬಡ್ಕೊಂತಾರೆ. ಯಾರು ಬರ್ತಾರಲ್ಲ ಬಡ್ಕೊಂಡ್ರು. ಹಂಗೆ ಆ ಮಿರರ್ ಅಲ್ಲಿ ಆ ಬೇಬಿ ಸೀಟ್ರನ್ನ ನೋಡ್ತಾರೆ. ಪಾಪ ಸುಟ್ಟು ಭಸ್ಮ ಆಗೋದ್ರು ಅವರು. ಮನೆ ಎಲ್ಲ ಅಂಟ್ಕೊಂಡು ಉರಿತಾ ಇದೆಯಲ್ಲ. ಅಪ್ಪ ಅದೇ ಟೈಮ್ ಬಂದ್ರು. ಎದ್ದಿ ಬಿದ್ದಿ ಓಡ್ ಬರ್ತಾವ್ರೆ. ಮಗಳೇ ನಿನಗೇನಾರು ಆಯ್ತಾನಮ್ಮ ಅಂತ. ಪೊಲೀಸ್ ಅವರು, ಸರ್ ನಿಂತ್ಕೊಳ್ಳಿ, ಯಾಕೆ ತಲೆ ಕೆಡ್ಸ್ಕೊಂತ ಇದೀರಾ, ಮನೆ ಫುಲ್ಲು ಬರ್ನ್ ಆಗೋಯ್ತೆ, ನಿಮ್ ಮಗಳಿಗೆಲ್ಲ ಏನು ಆಗಿಲ್ಲ, ಓಕೆ ಆರಾಮಾಗಿರಿ ಅಂತ ಪೊಲೀಸ್ ಅವರು ಅವ್ರ ಅಪ್ಪನ್ನ ರಿಲ್ಯಾಕ್ಸ್ ಮಾಡ್ತಾವ್ರೆ. ಸರಿ ಹಂಗೆ ನೈಟ್ ಆಯ್ತು. ಆ
ಅಪ್ಪ ಬಂದ್ರು, ಮಗಳು ಮಲ್ಗವಳೆ. ಹಂಗೆ ಎದ್ಲು, ಏನಪ್ಪಾ ನನಗೇನು ಆಗಿಲ್ಲ ಬಿಡಪ್ಪ, ತಲೆ ಕೆಡ್ಸ್ಕೊಂಬೇಡ. ಅಪ್ಪನಿಗೆ ಇನ್ನ ಡೌಟ್, ಯಾಕಪ್ಪ ಅಂದ್ರೆ ಮೊನ್ನೆ ತಾನೇ ಹೇಳ್ತಾ ಇದ್ಲು ಬೇಬಿ ಸೀಟ್ರು, ಈ ತರ ನಿಮ್ ಮಗಳು ತುಂಬಾ ಡೇಂಜರ್ ಸರ್, ಸ್ವಲ್ಪ ಹುಷಾರಾಗಿರಿ ಅಂತ. ಅದಕ್ಕೇನೆ ಇವ್ರು ಒಂಥರ ಡೌಟ್ ಆಗಿ ನೋಡ್ತಾರಲ್ಲ. ಅವಳು, ಅಪ್ಪ ಯಾಕಪ್ಪ ನಾನು ನಂಗೆ ನೋಡ್ತಾ ಇದೀಯಾ, ನೀನ್ ನೋಡ್ತಾನೆ ನಂಗೆ ಒಂಥರ ಭಯ ಆಗ್ತಾ ಇದೆಯಪ್ಪ, ನಾನು ಹಂಗೆಲ್ಲ ಮಾಡಿಲ್ಲಪ್ಪ ಅಂತ ಎಷ್ಟು ಕೂಲಾಗೆ ಇದು ಮಾತಾಡ್ತಾ ಇದೆಯಾ ನೋಡ್ರಿ ಇದು. ಸರಿ, ಮಾರನೇ ದಿನ ಬೆಳಗ್ಗೆ ಆಯ್ತು. ಅಪ್ಪನು ಡಿಸೈಡ್ ಮಾಡ್ತಾರೆ, ಸರಿ ಮಗಳೇ ನಡಿ ಇಬ್ರು ಗೆಸ್ಟ್ ಹೌಸ್ ಹೋಗೋಣ ಅಂತೇಳಿ ಮಗಳಿಗೆ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಸೀದಾ ಕರ್ಕೊಂಡು ಹೋಯ್ತಾ ಅವ್ರೆ. ಸೀದಾ ಗೆಸ್ಟ್ ಹೌಸ್ ಹೋದ್ರು. ಅಲ್ಲೊಬ್ಬರು ಮ್ಯಾನೇಜರು, ಸರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ದಿನ ಬಂದಿ ನೀವು, ಓಕೆ ಸರ್ ಎಂಜಾಯ್ ಮಾಡಿ, ಏನಾರು ಬೇಕಾದ್ರೆ ಫೋನ್ ಮಾಡಿ ಅಂತೇಳಿ ಪಾಪ ಅವರು ಹೋಯ್ತಾರೆ. ಅಪ್ಪನು ಈ ಕಡೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ, ಏನ್ ಮಾಡೋದು ಅಂತ ಪಾಪ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಮಗಳಲ್ವಾ, ಅದಕ್ಕಾಗಿ ಅವ್ರ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು, ಆಕ್ಚುಲಿ ಅವ್ರ ಫ್ರೆಂಡ್ ಅಲ್ಲ ಇವ್ರ ಸಿಸ್ಟರ್, ಹಿಂಗಾಯ್ತಮ್ಮ ಏನ್ ಮಾಡೋದು ಅಂತ, ಅಣ್ಣ ಯಾವ್ದಕ್ಕೂ ಹುಷಾರಾಗಿ ಇದ್ಕೊಂಡಿನೋ ಅಂತ ಆ ಕಡೆಯಿಂದ ಅವ್ರ ತಂಗಿನೂ ಹೇಳ್ತಾರೆ. ಓಕೆನಮ್ಮ ನಾವ್ ಗನ್ ಇಟ್ಕೊಂಡಿದೀನಿ ಬಿಡು ಅಂತ ಇವರು ಹೇಳ್ತಾರೆ. ಗನ್ ಬಗ್ಗೆ ಅವ್ರ ತರ ಹೇಳಿರಲ್ಲ, ಓಕೆ ಇವ್ರ ಸೇಫ್ಟಿ ನೋಡ್ಕೊಳ್ಳೋಣ ಅಂತೇಳಿ ಆರಾಮಾಗಿದ್ದಾರೆ. ಓಕೆನಮ್ಮ ಬಾಯ್ ಮಲ್ಕೋ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಒಬ್ರು ಪೊಲೀಸ್ ಅವರು ಫೋನ್ ಮಾಡ್ತಾರೆ, ಓಕೆ ಸರ್ ಮನೆ ಎಲ್ಲ ಫುಲ್ ಸೆಕ್ಯೂರ್ ಮಾಡಿದೀವಿ, ಏನ್ ತಲೆ ಕೆಡ್ಸ್ಕೊಂಬೇಡಿ ಬಿಡಿ, ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಕಟ್ ಮಾಡ್ತಾರೆ. ಈ ಕಡೆ ಅಪ್ಪನು ಬೆಳಗ್ಗೆ ಆಯ್ತಲ್ಲ ಅಲ್ಲಿ ಉಸ್ತವ್ರೆ, ಡಮಾರ್ ಅಂತ ಅಲ್ಲಿ ಯಾರೋ ಒಂದ್ ಕೈ ಹಿಡ್ಕೊಂಡ್ಬಿಡದ. ಓಪನ್ ಮಾಡಿ ನೋಡ್ರೆ ಯಾರೋ ಹುಡುಗಿ ಕಣ್ ಬಿಟ್ರೆ ಪಾಪ ಅವ್ರ ಒಂದ್ ಕನ್ಸಿದು. ಬೆಳಗ್ಗೆ ಆಯ್ತು, ಹಂಗೆ ಅಪ್ಪ ಮಗಳಿಬ್ರು ಟಿಫನ್ ಮಾಡ್ತಾ ಅವ್ರೆ. ಅಪ್ಪ ಈ ಕಡೆ ಕುತ್ಕೊಂಡೇನೋ ಲ್ಯಾಪ್ಟಾಪ್ ಅಲ್ಲಿ ನ್ಯೂಸ್ ಏನೋ ನೋಡ್ತಾರಂಗವ್ರೆ. ಸೈಕೋ ಹಂಗೆ ಆ ಕಾರ್ಡ್ ಒಳಗಡೆ ಹೋಗ್ತಾ ಇದೆ. ತಿರ್ಗಾ ಹಂಗೆ ವಾಪಸ್ ಬಂದು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದೆ. ಇವ್ರು ಏನಪ್ಪ ನೋಡ್ತಾರಂದ್ರೆ, ಅದೇ ಒಂದ್ ಮನೆಯಲ್ಲಿ ಅವನ್ನ ಸುಟ್ಟಾಕದ್ರಲ್ಲ ಹುಡುಗಿನ, ಅದೇ ಬೇಬಿ ಸೀಟರ್ನ, ಅವ್ರದ್ದು ನ್ಯೂಸ್ ಅಲ್ಲಿ ಹಾಕವ್ರೆ, ಅದನ್ನ ನೋಡ್ತಾವ್ರೆ. ಹಿಂದ್ಗಡೆ ಬಂದು ಹುಡುಗಿ ನಿಂತದಲ್ಲ, ಯಾಕಮ್ಮ ನಿಂತ್ಕೊಂಡಿದ್ಯಾ, ಬಾ ಕುತ್ಕೋ ಅಂತೇಳಿ ಮಗಳನ್ನ ಮುಂದೆ ಕುಂಡ್ರಿಸ್ತಾರೆ. ಅಪ್ಪನಿಗೆ ಫುಲ್ ಭಯ, ಪಾಪ ಗನ್ ಇಟ್ಕೊಂಡೆ ಮಲಗವ್ರೆ ಪಕ್ಕದಲ್ಲಿ, ನನ್ನೇನ್ ಮಾಡ್ತಾಳ ಇವಳು ಅಂತ. ಆ ಸೈಕೋ ನೋಡಿದ್ರೆ ಅಲ್ಲಿ ಗ್ಯಾಸ್ ಓಪನ್ ಮಾಡಿ ಬಿಡ್ತು. ಎಲ್ಲ ಕಡೆ ಗ್ಯಾಸ್ ಓಪನ್ ಮಾಡಿ ಅಪ್ಪನ್ನ ಕೊಲೆ ಮಾಡಕ್ಕೆ ಸ್ಟವ್ ಗಿವೆಲ್ಲ ಆನ್ ಮಾಡಿ ಬಿಡ್ತಾ ಇದ್ದ ಗುರು ಸೈಕೋ ಇದು. ಇಷ್ಟೆಲ್ಲ ಆನ್ ಮಾಡ್ಬಿಟ್ಟು ನೀಟಾಗಿ ಒಂದ್ ಜ್ಯೂಸ್ ಕುಡ್ಕೊಂಡು ಹಂಗೆ ಅಲ್ಲೋಗಿ ಆಚೆ ನಿಂತಿರದ. ಅಪ್ಪನು ಎದ್ರು, ಎಲ್ಲ ಕಡೆ ಗ್ಯಾಸ್ ಆನ್ ಆಗಿದೆ. ಬಾಸ್ನಾಗ ಆ ಕಡೆ ಈ ಕಡೆ ಎದ್ದಿ ಬಿದ್ದಿ ಓಡ್ತಾವ್ರೆ. ಹೆಂಗೋ ಹೋಗಿ ಅಲ್ಲಿ ಗ್ಯಾಸ್ನೆಲ್ಲ ಆಫ್ ಮಾಡಿದ್ರು. ಸ್ಟವ್ ಬೇರೆ ಉರಿತಾ ಇದೆ, ಅದನ್ನು ಆಫ್ ಮಾಡ್ತಾರೆ. ಕೆಳಗಡೆ ಬಂದ್ ನೋಡಿದ್ರೆ ಮಗಳು ಬೇರೆ ಇಲ್ವಲ್ಲ. ಹಂಗೆ ಕಡೆ ನೋಡ್ತಾರೆ, ಮಗಳಲ್ಲಿ ಕೆರೆ ಹತ್ರ ನಿಂತ್ಕೊಂಡವಳೆ. ಇವಾಗ ಮಗಳು ಎಲ್ಲಾ ವಿಷಯ ಹೇಳ್ತಾಳೆ, ಅಪ್ಪ ನಾನು ಎಲ್ಲೋದ್ರು ನನ್ನ ಹತ್ರ ಯಾರು ಜಾಸ್ತಿ ಮಾತಾಡದೇ ಇಲ್ಲಪ್ಪ. ಆ ಟೀಚರ್ ನಾನು ಎಷ್ಟು ಮರ್ಯಾದೆ ಕೊಡ್ತಾ ಇದೆ ಗೊತ್ತಾ, ಆದ್ರೂ ಅವರು ನನಗೆ ಮರ್ಯಾದೆನೇ ಕೊಡಲ್ಲ. ಅದಕ್ಕೆ ಅವ್ರ ಗಾಡಿಲಿ ಜೇನುಳ ಆಗ್ದೆ. ಆ ಹುಡುಗ ಮೆಡ್ಲು ನನಗ್ ಬೇರ್ಬೇಕಾಗಿರೋದಪ್ಪ, ಅವನಿಗೆ ಕೊಟ್ಬಿಡ್ತಾವ್ರ ಮೆಡಲ್. ಅದಕ್ಕೆ ಅವನ್ನ ಮೇಲ್ಗಡೆ ಕರ್ಕೊಂಡೋಗಿ ತಳ್ಬಿಟ್ಟೆ. ಈ ಬೇಬಿ ಸೀಟ್ರು ಎಷ್ಟ್ ಚೆನ್ನಾಗಿದ್ಲು ಗೊತ್ತಾ ನನ್ನ ಜೊತೆ. ಹೋಗ್ತಾ ಹೋಗ್ತಾ ನಿಮ್ಮನ್ನೇ ಅವಳು ಮದುವೆ ಮಾಡ್ಕೋತೀನಿ, ನನಗೆ ಅಮ್ಮನಾಗ ಬರ್ತೀನಿ ಅಂತ ಹೇಳ್ತಾಳೆ. ನನಗೆ ಎಷ್ಟು ಕೋಪ ಬರುತ್ತೆ ಹೇಳು. ಅದಕ್ಕೆ ಅವಳನ್ನ ಕಾರ್ ಸೆಟಲ್ ಹಾಕಿ ಸುಟ್ಟಾಕ್ಬಿಡ್ನಪ್ಪ. ಇವಾಗ ನೋಡು, ನಿನ್ನ ಕೂಡ ಕೊಲೆ ಮಾಡೋಣ ಅನ್ಕೊಂಡೆ, ಹೆಂಗೋ ನೀನ್ ಎಸ್ಕೇಪ್ ಆಗಿ ನನ್ನ ಪಕ್ಕದಲ್ಲೇ ಬಂದು ನಿಂತ್ಕೊಂಡಿದ್ಯಾ ಅಂತ ಹೇಳಿದ ತಕ್ಷಣ ಅಪ್ಪನಿಗೆ ಬೇವ್ರ ನೀರೇ ಇಳಿದೋಗ್ಬಿಡ್ತದೆ. ಅಪ್ಪನು ಡಿಸೈಡ್ ಮಾಡ್ಬಿಟ್ರು, ಇನ್ನಿ ಪಿಶಾಚಿನ ಬಿಡೋದ್ ಬೇಡ ಅಂತೇಳಿ ಹಾಲಲ್ಲಿ ನಿದ್ದೆ ಮಾತ್ರ ಹಾಕಿ ಕೊಟ್ಬಿಟ್ಟು ಸೀದಾ ತಗೊಂಡೋಗಿ ಕೊಡ್ತಾರೆ. ಕುಡಿ ಮಗಳೇ ಹಾಲು ಅಂತ. ಪಾಪ ಕಣ್ಣಲ್ಲಿ ಹಂಗೆ ನೀರ್ ಬರ್ತಿದೆ ಅಪ್ಪನಿಗೆ, ಯಾಕಂದ್ರೆ ಮಗಳನ್ನ ಕೊಲೆ ಮಾಡ್ತಾನಲ್ಲ ಇವಾಗ. ಅದಕ್ಕಾಗಿ ಢಮಾರ್ ಅಂತ ಕಣ್ಬಿಡ್ತು ಪಿಶಾಚಿ. ಅದು ನೋಡ್ರಿ, ನಿದ್ದೆ ಮಾತ್ರ ಕೊಟ್ಟರು ನನ್ನ ಮಗನ್ ಸತ್ತಿಲ್ಲ. ಅದು ಸೀದಾ ಬಂದು ಅಪ್ಪನ ಇವಾಗ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ನಿಂತಿದೆ. ಅಪ್ಪನ್ನ ಸಾಯಿಸ್ಬಿಡುತ್ತಾ. ಅಪ್ಪ ಟಕ್ಕಂತ ಎತ್ ನೋಡ್ತಾರೆ, ಗನ್ ಇರುತ್ತಲ್ಲ, ಏನ್ ಮಗಳ ಇದು, ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ನೋಡಿ, ಡಮ್ ಅಂತ ಟ್ರಿಗರ್ ಒತ್ಬಿಡ್ತಾಳೆ. ನೋಡಿದ್ರೆ ಅದು ಸೈಡಲ್ ಶೂಟ್ ಆಗ್ಬಿಡ್ತದೆ. ಯಾಕಂದ್ರೆ ನಿದ್ದೆ ಮಾತ್ರ ಗ್ಲಾಸ್ ಉಲ್ಟಾ ಮಾಡಿ ಕೊಟ್ಬಿಟ್ಟಿದ್ದಾಳೆ ಗುರು ಅವಳು. ಅಪ್ಪನ ಎದುರು, ಏಯ್ ಏನ್ ಮಾಡ್ತಾ ಇದ್ದೆ ಯಾವ್ದು ನೀನು, ಈ ಗನ್ ಸೌಂಡ್ ಕೇಳಿಸಲ್ಲ. ಆ ಕಡೆಯಿಂದ ಪೊಲೀಸ್ ಅವರು ಬರ್ತಾರಂಗ ಅವ್ರೆ. ಇವನು ಫುಲ್ಲು ಮಾತ್ರೆ ನುಂಗುಂತಾರ, ನಿದ್ದೆ ಮಾತ್ರೆ. ಅದಕ್ಕಾಗಿ ಒಂಥರ ಕುಡ್ಕೊಂತರ ತುರಾಡ್ಕೊಂಡ್ ಬರ್ತಾವನೆ. ಅವ್ರ ಅಪ್ಪನ ಗನ್ ಹಿಡ್ಕೊಂಡು ಹಂಗೆ ಬರ್ತಾವ್ರೆ. ಡೋರ್ ಓಪನ್ ಮಾಡು ಅಂತ ಹೇಳ್ತಾವ್ರೆ. ಇದು ಏನು ಗೊತ್ತಿಲ್ದಿರೋ ಮಗು ತರ ಗುಳೋ ಅಂತ ಅಳ್ತಾ ಇದೆ. ಹೇಳಮ್ಮ ಅದ್ ಕೇಳು, ನೀನ್ ಸತ್ತೋಗ್ಬಿಡು, ನಿನ್ ತರ ಪಿಶಾಚಿ ನನ್ಗೆ ಬೇಡವೇ ಬೇಡ ಅಂತ ಅಪ್ಪ ಆಚ ಕಡೆಯಿಂದ ಹೇಳ್ತಾವ್ರೆ. ಬಟ್ ಹುಡುಗಿ ನೋಡ್ದ ಅಳ್ತಾ ಇದೆ. ಟಕ್ ಅದೇ ಟೈಮ್ಗೆ ಪೊಲೀಸ್ ಅವ್ರು ಬಂದ್ರು. ಪೊಲೀಸ್ ಅಲ್ಲ, ಅದೇ ಅಲ್ಲಿಂದಲ್ಲ ಒಬ್ಬ ಸೆಕ್ಯೂರಿಟಿ. ಅಯ್ಯಪ್ಪ ಸರ್ ಏನ್ ಮಾಡ್ತಾ ಇದೀರಾ ಸರ್, ಎಳೆ ಮಗು ಅದನ್ನ ಹೋಗಿ ಶೂಟ್ ಮಾಡಕ್ ಹೋಯ್ತಾ ಇದೀರಾ. ಅವ್ರ ಅಪ್ಪನು ಹೇಳ್ತಾರೆ, ಯೋ ಮಗು ಅಲ್ಲ, ಯಾವ್ದು ಪಿಶಾಚಿ, ಅದು ಎಷ್ಟು ಚೆನ್ನಾಗಿ ಕೊಲೆ ಮಾಡಿದೆ ಗೊತ್ತಾ ಅಂತ. ಬಟ್ ಸೆಕ್ಯೂರಿಟಿ ಅಂಕಲ್ ಕೇಳಲ್ಲ. ಆ ಮಗು ಮುಖ ನೋಡಿ ಅಪ್ಪನ್ನ ಢಮಾರ್ ಅಂತ ಶೂಟ್ ಮಾಡ್ಬಿಡ್ತಾರೆ. ಇನ್ನ ಫುಲ್ ಪೊಲೀಸ್ ಅವ್ರು ಬಂದ್ರು ಆ ರೆಸಾರ್ಟ್ಗೆ. ಹಂಗೆ ಅವ್ರ ಅಪ್ಪನ ಬಾಡಿನ ಆಂಬುಲೆನ್ಸ್ ಅಲ್ಲಿ ಹಾಕ್ಬಿಟ್ಟು ಅವ್ರ ಚಿಕ್ಕಮ್ಮನು ಬರ್ತಾರೆ, ಅದೇ ಅವ್ರ ಅತ್ತೆ. ಆ ಮಗುನ ಕರ್ಕೊಂಡೋಗಿ ನೀಟಾಗಿ ಕಾರಲ್ಲಿ ಕುಂಡ್ರಿಸ್ತಾರೆ. ಅದು ಏನು ಗೊತ್ತಿಲ್ದ ತರ ಗೊಳೋ ಅಂತ ಹತ್ಕೊಂತ ಇದೆ. ಅದೆಂತ ಪಿಶಾಚಿ ಅಂತ ನಮಗ್ ತಾನೇ ಗೊತ್ತು. ಹಂಗೆ ಈ ಮೂವಿನ ಮುಗಿಸ್ತಾರೆ. ಆಕ್ಚುಲಿ ಇದು ಪಾರ್ಟ್ 2 ಬಂದೈತೆ. ಯಾರನ್ನ ಪಾರ್ಟ್ 2 ಬೇಕನ್ನೋರು ಕಮೆಂಟ್ ಮಾಡಿ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ಸಿಗೋಣ. ಬಾಯ್.